ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಕಿಲಾಡಿ ಕನ್ನಡಿಗ. ಸೊ ಇವತ್ತು ನೀವು ನೋಡ್ತಾ ಇರ್ಬೋದು ಮತ್ತೊಂದು ಸೆಕೆಂಡ್ ಹ್ಯಾಂಡ್ ಕಾರ್ ಶೋರೂಮ್, ಅದು ಕೂಡ ಯೆಲ್ಲೋ ಬೋರ್ಡ್ ಶೋರೂಮ್ಗೆ ಬಂದಿದ್ದೀನಿ. ಸೊ ಇವತ್ತು ನನ್ನ ಚಾನಲ್ನಲ್ಲಿ ಇದು ಒಂದು 3ನೇ ವಿಡಿಯೋ ಅಂತಾನೆ ಹೇಳ್ಬೋದು. ಸೊ ಇಷ್ಟು ದಿವಸ ಹೆಸರನ್ನು ಕೂಡ ಎಲ್ಲೂ ರಿವೀಲ್ ಮಾಡಿಲ್ಲ. ಸೊ ಈ ಹೆಸರನ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ಮಾರುತಿ ಕಾರ್ಸ್ ಅಂತ ಹೇಳ್ಬಿಟ್ಟು. ಸೊ ಇದ್ರ ಲೊಕೇಶನ್ ಎಲ್ಲಿ ಬರುತ್ತೆ, ಯಾವ ರೀತಿ ಗಾಡಿಗಳಿದೆ, ಯಾವ ಪ್ರೈಸಲ್ಲಿ ಗಾಡಿಗಳು ಸಿಗುತ್ತೆ, ಎಲ್ಲನೂ ಕೂಡ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಯಾರಾದರೂ ನಮ್ಮ ಪೇಜಿಗೆ, ನಮ್ಮ ಚಾನಲ್ಗೆ ಹೊಸಬ್ರು ಬಂದಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲೂ ಕೂಡ ಇದ್ದೀನಿ, ಅಲ್ಲೂ ಕೂಡ ಫಾಲೋ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಸುಮಾರು ಗಾಡಿಗಳು ನಿಮಗೆ ಕಡಿಮೆ ಪ್ರೈಸಲ್ಲಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಸರ್ ಹೇಳ್ತಿದ್ದಾರೆ. ಬನ್ನಿ ಇವತ್ತು ಚಾನಲ್ಗೆ ಬದ್ರಿ ಸರ್ನ ವೆಲ್ಕಮ್ ಮಾಡ್ಕೊಂಡು ಫುಲ್ ಗಾಡಿ ಮಾಹಿತಿನ ನಮಗೆ ತಿಳಿಸ್ಕೊಡ್ತೀನಿ. ಹಾಯ್ ಸರ್, ಹೇಗಿದ್ದೀರಿ? ಹಾಯ್ ಸರ್, ಚೆನ್ನಾಗಿದ್ದೀರಿ ಸರ್? ಹೌದು ಸರ್. ಸರ್ ಈಗ ಸುಮಾರು ಒಂದು 2 ತಿಂಗಳಾಯ್ತು ಅನ್ಸುತ್ತೆ ವಿಡಿಯೋ ಮಾಡಿ. ಹೌದು, ಲಾಸ್ಟ್ ಮಾಡಿರೋದ್ರಿಂದ ರೆಸ್ಪಾನ್ಸ್ ಜಾಸ್ತಿ ಇತ್ತು. ಓಕೆ, ಹಂಗೆ ಸ್ಟಾಕ್ ಎಲ್ಲ ಖಾಲಿ ಆಗ್ತಾ ಇತ್ತು. ಖಾಲಿ ಆಗಿತ್ತು, ಸ್ಟಾಕ್ ಹೊಡೆದಿದ್ದೀವಿ. ಸರ್ ಈಗ ಶೋರೂಮ್ಗೆ ಹೆಸರಿಟ್ಟಿರಲಿಲ್ಲ, ಸೊ ಈಗ ಹೆಸರು ನಾಮಕರಣ ಆಗಿದೆ, ಮಾರುತಿ ಕಾರ್ಸ್ ಅಂತ ಹೇಳ್ಬಿಟ್ಟು. ಎಲ್ಲಿ ಬರುತ್ತೆ ಸರ್ ಲೊಕೇಶನ್? ಸರ್ ಲೊಕೇಶನ್ ಬಂದ್ಬಿಟ್ಟು ಅಪ್ ಟು ನೆಲಮಂಗಲದಿಂದ ಬಂದ್ರೆ, ಓಕೆ, ಆ ನೆಲಮಂಗಲ ಸೈಡ್ ಇಂದ ಬರೋರು ಬಂದ್ಬಿಟ್ಟು 8ನೇ ಮೈಲಿ ಬಂದ್ಬೋದು. 8ನೇ ಮೈಲಿ ನಾಗಸಂದ್ರ ಒಳಗಡೆ ಬಂದ್ರೆ HMT ಲೇಔಟ್. ಓಕೆ, HMT ಲೇಔಟ್ ಇಂದ ಒಳಗಡೆ ಬಂದ್ರೆ ಸಾಕು, ಒಂದು 500 ಮೀಟರ್ ಅಷ್ಟೇ. ಒಳಗಡೆ ದೊಡ್ಡ ಇದೆ, ಓಕೆ, ಅಲ್ಲಿ ಬಂದ್ಬಿಟ್ರೆ ಸಾಕು. HMT ಲೇಔಟ್ ಇಂದ 500 ಮೀಟರ್ ಅಷ್ಟೇ. 8ನೇ ಮೈಲಿ ಯೂಟರ್ನ್ ಮಾಡ್ಕೊಂಡ್ರೆ ಸಾಕು. ನೆಲಮಂಗಲದಿಂದ ಬರೋದು, ಅಲ್ಲಿಂದ ಬರೋರು ಅಷ್ಟೇ, ಸಿಟಿಯಿಂದ ಬರೋರು ಅಷ್ಟೇ. 8ನೇ ಮೈಲಿ ಕಡೆಯಿಂದ ಬಂದ್ರೆ ಸಾಕು. ಓಕೆ, ಅಪ್ ಟು 500 ಮೀಟರ್ ಇದೆ ಡಿಸ್ಟೆನ್ಸ್ ಅಲ್ಲಿ. 8ನೇ ಮೈಲಿ ಇದೆ, ಇಲ್ಲಿ 1.5 ಕಿಲೋಮೀಟರ್. ಓಕೆ, ಅಲ್ಲಿಂದ HMT ಲೇಔಟ್ ಇದೆ. HMT ಲೇಔಟ್ ಬಂದ್ರೆ ಸಾಕು ಸರ್, ನಾವು ಸಿಗ್ತೀವಿ. ಸ್ನೇಹಿತರೆ, ಅಕಸ್ಮಾತ್ ನಿಮ್ಗೆ ಏನಾದರೂ ಸ್ವಲ್ಪ ಕನ್ಫ್ಯೂಷನ್ ಆಯ್ತು, ಗೊತ್ತಾಗ್ಲಿಲ್ಲ ಅಂತಂದ್ರೆ ವಿಡಿಯೋದಲ್ಲಿ ನಂಬರ್ ಇರುತ್ತೆ, ಆ ನಂಬರ್ಗಳಿಗೆ ಹಾಯ್ ಅಂತ ಮೆಸೇಜ್ ಹಾಕಿ ಲೊಕೇಶನ್ ಕಳಿಸ್ಕೊಡ್ತಾರೆ. ಸೊ ಹಾಗೆ ನೀವು ಕೂಡ ಬರ್ಬೋದು. ನೋಡ್ತಾ ಇರ್ಬೋದು ಸುಮಾರು ಗಾಡಿಗಳು ನಿಮಗೆ ಆಪಲ್ ಶೇಪಲ್ಲೇ ಸಿಗುತ್ತೆ, ಲೇಟೆಸ್ಟ್ ಮಾಡಲು, ಅದು ಕೂಡ ಕಡಿಮೆ ಪ್ರೈಸಲ್ಲಿ ಅಂತ ಬೇರೆ ಹೇಳ್ತಿದ್ದಾರೆ. ಪ್ರತಿಯೊಂದು ಗಾಡಿ ಮಾಹಿತಿನೂ ತಿಳಿಸ್ಕೊಟ್ಬಿಡ್ತೀನಿ. ಬನ್ನಿ, ಇವತ್ತಿನ ವಿಡಿಯೋ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಕಮೆಂಟ್ಸ್ ಮಾಡಿ. ಮಾರುತಿ ಕಾರ್ಸ್ ಕಡೆಯಿಂದ ನಿಮಗೆ ಇನ್ನೊಂದು ವಿಡಿಯೋ ಬರ್ತಾ ಇದೆ. ಬನ್ನಿ ಗಾಡಿ ಡೀಟೇಲ್ಸ್ನ ತಗೋಬಿಡೋಣ. ಬದ್ರಿ ಸರ್, ಈಗ ಒಂದು ಕಡಿಮೆ ಬಜೆಟ್ ಅಲ್ಲಿ ಯಾರಾದ್ರೂ ಚಿಕ್ಕದಾಗಿ ಓಲಾ ಊಬರ್ ಮಾಡೋದಕ್ಕೆ ಸ್ವಲ್ಪ ಕಡಿಮೆ ರೇಟಲ್ಲಿ ಕೊಟ್ಬಿಡಿ ಸರ್. ಸರ್ ಇವಾಗ ಡಾಕ್ಯುಮೆಂಟ್ ಲ್ಯಾಪ್ಸ್ ಇದೆ, AS ಕಂಡೀಷನ್. ಓಕೆ, ಯಾರೇ ಬಂದ್ರು ಸಮೇತ ಡಾಕ್ಯುಮೆಂಟ್ ಬೇಕಾದ್ರೆ ರನ್ನಿಂಗ್ ಬೇಕಾದ್ರೆ ಕೊಡ್ತೀವಿ, ಲ್ಯಾಪ್ಸ್ ಬೇಕಾದ್ರೂ ಕೊಡ್ತೀವಿ. ಓಕೆ, ರನ್ನಿಂಗ್ ಆದ್ರೆ ಬೇರೆ ಚಾರ್ಜಸ್ ಇರುತ್ತೆ. ಲ್ಯಾಪ್ಸ್ ಆದ್ರೆ 65,000 ಕೊಡ್ತೀನಿ. ರನ್ನಿಂಗ್ ಆದ್ರೆ ಸರ್ ಅಪ್ ಟು 85,000 ಕೊಡ್ತೀವಿ. ಈಗ ಏನ್ ಕಂಡೀಷನ್ ಇದೆಯಾ ಇದೇ ತರ ಬೇಕು? ಇದೇ ಕಂಡೀಷನ್ ಆದ್ರೆ 65,000 ಫೈನಲ್, ಓಕೆ, ಮತ್ ನೋ ಬಾರ್ಗಿಂಗ್. ಓಕೆ, ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಮಾಡಿ ಕೊಡ್ಬೇಕು ಅಂದ್ರೆ 85,000. 85,000. ಓಕೆ ಸರ್, ಮಾಡಲ್ ಏನ್ ಹೇಳಿದ್ದು ಸರ್? 2015 ಮಾಡಲು. 15 ಮಾಡಲು. ಎಲ್ಎಕ್ಸ್. ಹೌದು, ಎಲ್ಎಕ್ಸ್. ಓಕೆ, ಪವರ್ ಇಂಡ ಎಲ್ಲ ಬರುತ್ತೆ ಇದಕ್ಕೆ. 4 ಪವರ್ ಇಂಡ ಬರುತ್ತೆ. ಸ್ನೇಹಿತರೆ ನೋಡ್ತಾ ಇರ್ಬೋದು, ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು. ಹಾಗೆ ಆಂಡ್ರಾಯ್ಡ್ ಸಿಸ್ಟಮ್ ಬರುತ್ತೆ, AC ಪವರ್ ಸ್ಟೇರಿಂಗು, ಪವರ್ ವಿಂಡೋಸ್, ಹಾಗೆ ಲೆದರ್ ಸೀಟ್ ಕವರ್ ಬರುತ್ತೆ ಅಂತಾನೆ ಹೇಳ್ಬೋದು. ಸೊ ಟಾಟಾ ಇಂಡಿಕಾದಲ್ಲಿ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಕೂಡ ಬರುತ್ತೆ ಈ ಗಾಡಿಗೆ. ಸೊ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಸಿಗುತ್ತೆ. ಸೊ ಬ್ಯಾಕ್ ಲುಕ್ ಕೂಡ ನೋಡ್ತಾ ಇರ್ಬೋದು. ಸೊ ಕಡಿಮೆ ಪ್ರೈಸ್ ಅಲ್ಲಿ ಯಾರಾದ್ರೂ ಗಾಡಿ ಹುಡುಕ್ತಾ ಇದ್ರೆ ಸೊ ನಿಮಗೆ ಒಂದು 65,000ಗೆ ಆಗುತ್ತೆ ಅಂತಾನೆ ಹೇಳ್ಬೋದು. ಗಾಡಿ ಏನಾದ್ರು ಬೇಕು ಅಂತಂದ್ರೆ ನಂಬರ್ ಕೊಟ್ಟಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಸರ್ ಈಗ CNG ಗಾಡಿ ಸಿಗ್ತಾ ಇದೆ, 22 ಮಾಡಲು. ಕೊಡಿ ಸರ್ ಡೀಟೇಲ್ಸ್. ಸರ್ ಇದು 2022 ಮಾಡಲು, ಕಂಪನಿ ಫಿಟೆಡ್ CNG, ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್ ಸರ್ ಇದು. ಓಕೆ, ನಿಮ್ಗೆ ಒಂದು 5,30,000 ಹೇಳ್ತೀವಿ, ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 5,30 ಸ್ವಲ್ಪ ಕಡಿಮೆ ಆಗುತ್ತೆ. ಕಡಿಮೆ, ಒಂದು ಸ್ವಲ್ಪ ಲೈಟ್ ಸ್ಮಾಲ್ ನೆಗೆಷಿಬಲ್ ಆಗುತ್ತೆ. ಹೌದು, ಯಾಕಂತಂದ್ರೆ ಹೇಳಿರೋದೇ ಕಡಿಮೆ. ಹೌದು. ಓಕೆ ಸ್ನೇಹಿತರೆ ನೋಡಿ, ನಿಮ್ಗೆ 5,30,000 ಡೌನ್ ಪೇಮೆಂಟ್ ಒಂದೂವರೆ ಮ್ಯಾಕ್ಸಿಮಮ್ ಬೇಕಾಗುತ್ತೆ ಇದಕ್ಕೆ. ಓಕೆ, 10-20,000 ಹೆಚ್ಚು ಕಮ್ಮಿ. ಓಕೆ ಸ್ನೇಹಿತರೆ, ಅಕಸ್ಮಾತ್ ಲೋನ್ ಹೋಗ್ತೀನಿ ಅಂತಂದ್ರೆ 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಈ ಗಾಡಿಗೆ ಲೋನ್ ಕೂಡ ಆಗುತ್ತೆ. ಸರ್ ಹಾಗೆ ಇನ್ನೊಂದು ಗಾಡಿ ಸಿಗ್ತಾ ಇದೆ, ಇದು 2018 ಮಾಡಲು, ಸೆಕೆಂಡ್ ಓನರ್ ಆಗಿದೆ. ಓಕೆ, ಬಂದ್ಬಿಟ್ಟು ಇದು 390 ಹೇಳ್ತೀವಿ, ಒಂದು ಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ ಸರ್. 390 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ, ಅದರಲ್ಲಿ ಹೆಚ್ಚು ಕಮ್ಮಿ. ಇದು ಕೂಡ CNG ನಾ? ಇದು ಡೀಸೆಲ್ 18 ಮಾಡಲ್ ಡೀಸೆಲ್. ಓಕೆ ಸ್ನೇಹಿತರೆ ನೋಡಿ, 18 ಮಾಡಲು ಡೀಸೆಲ್ ವೆಹಿಕಲ್ ಯಾರಿಗಾದ್ರೂ ಬೇಕು ಅಂತಂದ್ರೆ 3,80,000 ರೂಪಾಯಿಗೆ ಗಾಡಿ ಆಗುತ್ತೆ ಸರ್. ಅಥವಾ ಲೋನ್ ಹೋಗ್ತೀನಿ ಅಂದ್ರೆ ಲೋನ್ ಮಾಡ್ಕೊಡೋಣ ಸರ್. 1.5 ಡೌನ್ ಪೇಮೆಂಟ್ ಸಾಕು. 1.5 ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ಉಳಿದಿದ್ದ ಗಾಡಿಗೆ ಲೋನ್ ಆಗುತ್ತೆ. ಸೊ ನೋಡಿ, ಇನ್ನು ನಿಮಗೆ ಸುಮಾರು ಗಾಡಿಗಳಿದೆ, ತೋರಿಸ್ತೀನಿ. ಸರ್ ಹಾಗೆ ಇನ್ನೊಂದು ಗಾಡಿ ಸಿಗ್ತಾ ಇದೆ ಸರ್. ಸರ್ 2018 ಮಾಡಲು, 3,75,000. ಓಕೆ, ಅದರಲ್ಲೂ ಬೇಕಾದ್ರೆ ನೆಗೋಷಿಯಬಲ್ ಮಾಡ್ಕೊಡೋಣ. 375 ಸ್ವಲ್ಪ ಕಡಿಮೆ. 18 ಮಾಡಲು, ಹೌದು, ಡೀಸೆಲ್ ಗಾಡಿ. ಹೌದು. ಓಕೆ ಸ್ನೇಹಿತರೆ ನೋಡ್ತಾ ಇರ್ಬೋದು, ಸುಮಾರು ಗಾಡಿಗಳು ನಿಮಗೆ ಆಫರ್ ಪ್ರೈಸ್ ಅಲ್ಲಿ ಸಿಗ್ತಾ ಇದೆ. ಸೊ ಮಾರುತಿ ಕಾರ್ಸ್ ಅಲ್ಲಿ. ಸೊ ಇದು ನಿಮಗೆ 2018 ಮಾಡಲು, 3,75,000. ಅದರಲ್ಲೂ ಕೂಡ ಸ್ಲೈಟ್ ನೆಗೆಷಿಯಬಲ್ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಈಗ ಎದುರುಗಡೆ ಏನ್ ನೋಡ್ತಾ ಇದ್ರು, ಎರಡು ಕೂಡ 2025 ಮಾಡಲು, ಎರಡು ಕೂಡ ಕಂಪನಿ ಫಿಟೆಡ್ CNG. ರೇಟ್ ತಿಳ್ಕೊಬೇಕು ಅಂತಂದ್ರೆ ನೀವು ಆಶ್ಚರ್ಯ ಪಡ್ತೀರಾ. ಕೊಡಿ ಸರ್ ಡೀಟೇಲ್ಸ್. ಸರ್ 2025 ಮಾಡಲು, ಸಿಂಗಲ್ ಓನರ್, 25,000 ಡ್ರೈವಿಂಗ್ ಕಿಲೋಮೀಟರ್ ರೋಡ್ ಇದೆ. ಓಕೆ, ಸಿಂಗಲ್ ಓನರ್. ನಿಮ್ಗೆ ಸಿಂಗಲ್ ರೂಪಾಯಿ ಕೆಲಸ ಇಲ್ಲ ಸರ್. 7,60,000 ಕೊಟ್ಬಿಡ್ತೀವಿ ಸರ್. ಸರ್ 7,60,000, ಅದರಲ್ಲೂ ನೆಗೋಷಿಯಬಲ್ ಮಾಡೋಣ. ಎರಡು ಕೂಡ CNG. ಹೌದು, ಎರಡು ಕಂಪನಿ ಫಿಟೆಡ್. ಹೌದು, ಎರಡು ಸಿಂಗಲ್ ಓನರ್. ಎರಡು ಸಿಂಗಲ್ ಓನರ್, ಎರಡು ಸೇಮ್ ಪ್ರೈಸ್. 7,60,000. ಇದಾರು ತೊಳಿ. ಓಕೆ, ಎರಡು ಸಿಂಗಲ್ ಓನರ್, ಆಲ್ ಡಾಕ್ಯುಮೆಂಟ್ ರನ್ನಿಂಗ್. 2 ಲಕ್ಷ ಡೌನ್ ಪೇಮೆಂಟ್ ಬೇಕಾಗುತ್ತೆ ಇದಕ್ಕೆ. 1.80 ಇದ್ದ 2 ಲಕ್ಷ ಬೇಕಾಗುತ್ತೆ. ಸ್ನೇಹಿತರೆ, ನಾನು ನಿಮ್ಗೆ ಎರಡು ಗಾಡಿನೂ ತೋರಿಸ್ತಾ ಇದೀನಿ, ನೋಡ್ತಾ ಇರ್ಬೋದು. ಸೊ ಎರಡು ಕೂಡ 2025, ಎರಡು ಕೂಡ ಸಿಂಗಲ್ ಓನರು. ಸೊ ಎಲ್ಲ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆ.
ಸೊ ಲೋನ್ಗೆ ಹೋಗ್ತೀನಿ ಅಂತಂದ್ರೆ ಒಂದು 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ, ಅಥವಾ ನಾವು ಫುಲ್ ಕ್ಯಾಶ್ ಕೊಟ್ಟು ತಗೋತೀನಿ ಅಂತಂದ್ರೆ 7,60,000, ಅದರಲ್ಲೂ ಕೂಡ ಸ್ಮಾಲ್ ನೆಗೆಷಿಬಲ್ ಆಗುತ್ತೆ. ಸೊ ಗಾಡಿ ಏನಾದ್ರು ಬೇಕು ಅಂತಂದ್ರೆ ಹೊಸ ಗಾಡಿಗೆ ಹೋಗೋದ್ರ ಬದಲು ಆರಾಮಾಗಿ ಗಾಡಿನ ತಗೊಂಡು ದುಡಿಬಹುದು. ಲೆಸ್ ಡ್ರೈವನ್, ಬರೀ 25,000 ಡ್ರೈವಿಂಗ್ ಆಗಿದೆ. ಸೊ ನೋಡಿ, ಏನಾದ್ರು ಇಂಟ್ರೆಸ್ಟ್ ಇದ್ರೆ ಗಾಡಿಗಳು ಒಂದ್ಸರಿ ವಿಸಿಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಮಾಡಿ. ಸ್ನೇಹಿತರೆ, ಈಗ ನಾನು ಎದುರುಗಡೆ ನೋಡ್ತಾ ಇರ್ಬೋದು 2 ಗಾಡಿ ನಿಮಗೆ ZXi ಹಾಗೆ ZXi ಪ್ಲಸ್ ಅಲ್ಲಿ 2 ಗಾಡಿ ನಿಮಗೆ ನಿಂತಿದೆ ಸರ್. ಅದರಲ್ಲಿ ಮೊದಲನೇ ಗಾಡಿ ಸರ್ ಇದು ZXi, ಇದು ಬಟನ್ ಸ್ಟಾರ್ಟ್. ಓಕೆ, ಇದು ಬಂದ್ಬಿಟ್ಟು ಒಂದು 6,80,000 ಹೇಳ್ತೀವಿ ಸರ್, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 23 ಮಾಡಲು, ಸಿಂಗಲ್ ಓನರ್, 1 ಇಯರ್ ಪೇಪರ್. 1 ಇಯರ್ ಪೇಪರ್. ಓಕೆ ಸ್ನೇಹಿತರೆ, ಇಂಟೀರಿಯರ್ ಕೂಡ ನೋಡ್ತಾ ಇರ್ಬೋದು, ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು. ಒಂದು ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಬರುತ್ತೆ. ಸೊ ಪುಷ್ ಬಟನ್ ಸ್ಟಾರ್ಟ್ ಇದೆಯಾ? ಇದು ಪುಷ್ ಬಟನ್ ಸ್ಟಾರ್ಟ್ ಬರುತ್ತೆ, ಹಾಗೆ ಮ್ಯಾಗ್ವಿಲ್ ಬರುತ್ತೆ 4 ಕೂಡ. ಹಾಗೆ ಪ್ಯೂರ್ ಪೆಟ್ರೋಲ್ ಇಂಜಿನ್ ಗಾಡಿಗಳು ಇದಾಗಿರ್ತವೆ. ಸೊ ZXi ಪ್ಲಸ್. ಸೊ ಇದಕ್ಕೆ ಏನ್ ಕೊಟ್ಟು ಮಾಡ್ತಿದ್ದೀರಿ ಅಂದ್ರೆ ಸರ್, ಇದಕ್ಕೆ ಒಂದು 6,70,000, ಇದಕ್ಕೆ 7 ಲಕ್ಷ. ಇದಕ್ಕೆ 7 ಲಕ್ಷನಾ? ಹೌದು, ಇದು ZXi ಪ್ಲಸ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಪೆಟ್ರೋಲ್. ಇದು ಕೂಡ ನಿಮಗೆ ಮ್ಯಾಗ್ವಿಲ್ ಬರುತ್ತೆ, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಸೊ ಎಲ್ಲ ಫೀಚರ್ಸ್ ಬರುತ್ತೆ, ಫುಲ್ಲಿ ಲೋಡೆಡ್ ಅಂತಾನೆ ಹೇಳ್ಬೋದು. ಸೊ 2 ಕೂಡ ಪೆಟ್ರೋಲ್ ಇಂಜಿನ್ಗಳೇ. ಸೊ ಯಾರಾದ್ರೂ ಪೆಟ್ರೋಲ್ ಇಂಜಿನ್ ನಲ್ಲಿ ಗಾಡಿ ಹುಡುಕ್ತಾ ಇದ್ರೆ ಸೊ ಗಾಡಿನ ನೀವು ತಗೋಬಹುದು. ಅಡಿಷನಲ್ ಬೇಕಾದ್ರೆ CNG ಮಾಡ್ಕೊಡ್ತೀವಿ, ಅದಕ್ಕೆ ಎಕ್ಸ್ಟ್ರಾ. ಓಕೆ, ಅಕಸ್ಮಾತ್ CNG ಹಾಕ್ಸ್ಬೇಕು ಅಂತ ಏನಾದ್ರು ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಸೊ ಅದನ್ನ ಇವ್ರ ಹತ್ರ ಮಾತಾಡಿದ್ರೆ ಬೇಕಾದ್ರೆ ಸ್ವಲ್ಪ ರೇಟ್ ಅಲ್ಲಿ ನೆಗೋಸಿಯೇಷನ್ ಮಾಡ್ಕೊಂಡು ಅಡಿಷನಲಿ ಅಂದ್ರೆ CNG ಏನ್ ಖರ್ಚು ಬರುತ್ತೋ ಅದ್ರ ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಂಡು CNG ಕೂಡ ಫಿಟ್ ಮಾಡಿಸ್ಕೊಡ್ತಾರೆ. ಏನಾದ್ರು ಇಂಟ್ರೆಸ್ಟ್ ಇದ್ರೆ ಕಾಂಟ್ಯಾಕ್ಟ್ ಮಾಡಿ ಸರ್. ಹಾಗೆ ಇನ್ನೊಂದು ಕಡಿಮೆ ಪ್ರೈಸ್ ಅಲ್ಲಿ ಓಲಾ ಊಬರ್ ಹೊಡಿದಕ್ಕೆ ಒಂದು ರಿಡ್ಸ್ ಗಾಡಿ ಕೊಟ್ಬಿಡಿ ಸರ್. ಸರ್ ರಿಡ್ಸ್ ನಮ್ಮ ಹತ್ರ 2 ಇದಾವೆ ಸರ್. ರಿಡ್ಸ್ ಬಂದ್ಬಿಟ್ಟು 2016 ಮಾಡಲು, ಸೆಕೆಂಡ್ ಓನರ್, 2 ರಿಡ್ಸ್. ಒಂದು ವೈಟ್ ಕಲರ್ ಇದೆ, ಒಂದು ಸಿಲ್ವರ್ ಕಲರ್ ಇದೆ. 1,80,000 ಒಂದ್ ಕೊಡ್ತೀವಿ. VDI ಬಂದ್ಬಿಟ್ಟು 2,10,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಪೆಟ್ರೋಲ್ ಸರ್? ಇಲ್ಲ, ಡೀಸೆಲ್. ಇದು ಡೀಸೆಲ್. VDI ಇಲ್ಲ, ಇದು VDI, ಇದು LDI. ಅದು LDI ಗಾಡಿ, ಇದು VDI. ಸೊ ಅದು 1,70,000. ಹೌದು, ಈ ಗಾಡಿ ಸರ್. ಸರ್ ಇದು 2,10,000. 2,10,000. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ರಿಡ್ಸ್ ಅಲ್ಲಿ ಯಾರಾದ್ರೂ ಒಂದು ಚಿಕ್ಕದಾಗಿ ಓಲಾ ಊಬರ್ ಹೊಡೆಯೋದಕ್ಕೆ ಗಾಡಿ ಹುಡುಕ್ತಾ ಇದ್ರೆ ನಿಮಗೆ 2 ಗಾಡಿ ಸಿಗುತ್ತೆ. ಸೊ 2 ಕೂಡ ಡೀಸೆಲ್ ವೇರಿಯಂಟ್ ಅಲ್ಲಿ ಸಿಗುತ್ತೆ. ಸೊ 1,70,000, 2,10,000, ಅದರಲ್ಲೂ ಕೂಡ ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಯಾಕಂತಂದ್ರೆ ಕಡಿಮೆ ಬಜೆಟ್ ಅಲ್ಲಿ ಗಾಡಿ ಕೊಡ್ತಾ ಇದ್ದಾರೆ ಮಾರುತಿ ಕಾರ್ಸ್ ಅಲ್ಲಿ. ಸೊ ಈ ಅವಕಾಶನ ಮಿಸ್ ಮಾಡ್ಕೊಬೇಡಿ, ಕಾಲ್ ಮಾಡ್ಕೊಂಡು ಬನ್ನಿ ಬೇಗ. ಆಪಲ್ ಅಲ್ಲಿ ಬೇಡ, ನಾರ್ಮಲ್ ಅಲ್ಲೇ CNG ಗಾಡಿ ಬೇಕು ಅನ್ನೋರಿಗೆ 22 ಮಾಡಲ್ ನ ಗಾಡಿ ಸಿಗ್ತಾ ಇದೆ. ಕೊಡಿ ಸರ್ ಡೀಟೇಲ್ಸ್. ಸರ್ ಇದನ್ನ ತುಂಬಾ ಚೀಪ್ ಅಂಡ್ ಬೆಸ್ಟ್ ಆಗಿ ಕೊಡ್ತೀನಿ ಸರ್. CNG ಪೆಟ್ರೋಲ್, ಎಂಟ್ರಿ ಇದೆ, ಔಟ್ ಸೈಡ್ ಫಿಟೆಡ್. 5,10,000 ಹೇಳ್ತೀನಿ ಸರ್, ಅದಕ್ಕೆ ಒಂದು ಚೂರು ನೆಗೋಷಿಯಬಲ್ ಮಾಡ್ಕೊಡ್ತೀನಿ. 5,10,000, ಸ್ವಲ್ಪ ಹೆಚ್ಚು ಕಡಿಮೆ. ಓಕೆ ಸರ್. ಸ್ನೇಹಿತರೆ, ಹಾಗೆ ನೆಕ್ಸ್ಟ್ ಗಾಡಿ ನೋಡ್ತಾ ಇರ್ಬೋದು, ಒಂದು ಗ್ರೇ ಕಲರ್ ಅಲ್ಲಿ CNG ಗಾಡಿ ಸಿಗ್ತಾ ಇದೆ, ಕಂಪ್ನಿ ಫಿಟೆಡ್ CNG. ಕೊಡಿ ಸರ್ ಡೀಟೇಲ್ಸ್. ಸರ್ ಇದು 23 ಮಾಡಲು, ಬಜಾರ್ ಅಲ್ಲಿ ಎಲ್ಲೂ ಇಲ್ಲ ಸರ್ ಗಾಡಿಗಳು. VXi CNG ಕಂಪ್ನಿ ಫಿಟೆಡ್ ಇದು. ಓಕೆ, ಬಂದು 23 ಮಾಡಲು, ಸಿಂಗಲ್ ಓನರ್, 4 ಬ್ರಾಂಡ್ ನ್ಯೂ ಟೈರ್ ಇದಾವೆ. ಎಕೋಮಾ ಟೈರ್? ಹೌದು, ಬ್ರಾಂಡ್ ನ್ಯೂ ಟೈರ್ ಇದಾವೆ ಎಕೋಮಾ. ಬಂದ್ಬಿಟ್ಟು ಸರ್ ಇದೊಂದು 6,90,000 ಹೇಳ್ತೀನಿ, ಒಂಚೂರು ಹೆಚ್ಚು ಕಮ್ಮಿ ಕೊಟ್ಬಿಡ್ತೀವಿ ಸರ್. ಸರ್ 6,90,000 ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡುತ್ತೆ. ಹೌದು, 23 ಮಾಡಲು. ಹೌದು, ಪೆಟ್ರೋಲ್ CNG. ಹೌದು. ಓಕೆ ಸ್ನೇಹಿತರೆ, ನೋಡಿ, ಬೆಸ್ಟ್ ಆಫರ್ ಅಂತಂದ್ರೆ ಅದು ಮಾರುತಿ ಕಾರ್ಸ್ ಅಂತಾನೆ ಹೇಳ್ಬೋದು. ಸೊ 6,90,000, ಅದರಲ್ಲೂ ಕೂಡ ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಸೊ ಆಲ್ಮೋಸ್ಟ್ ಈ ಮಾಡಲ್ ಎಲ್ಲ ನಿಮಗೆ 7 ಕಾಲ್ ಇದೆ. ಸೊ ಇಲ್ಲಿ ಮಾರುತಿ ಕಾರ್ಸ್ ಅಲ್ಲಿ ನಿಮಗೆ ಸ್ವಲ್ಪ ಕಡಿಮೆ ಸಿಗುತ್ತೆ. ಯಾಕಂತಂದ್ರೆ ಡ್ರೈವರ್ಗಳಿಗೆ ಸ್ವಲ್ಪ ಗಾಡಿಗಳು ಈಸಿಯಾಗಿ ಸಿಗ್ಲಿ ಅಂತ ಹೇಳ್ಬಿಟ್ಟು ನೋಡಿ. ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಿ ಬನ್ನಿ ಸರ್. ಹಾಗೆ ಇನ್ನೊಂದು ಡೀಸೆಲ್ ಗಾಡಿ ಸರ್, ಇದು ಕೂಡ 2018 ಮಾಡಲ್ಲ ಸರ್. ಇದು ಕೂಡ ಒಂದು 390 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. ಇದು ಕೂಡ 3,90,000, ಸ್ವಲ್ಪ ಹೆಚ್ಚು ಕಡಿಮೆ. 18 ಮಾಡಲ್. ಹೌದು, ಡೀಸೆಲ್ ವೆಹಿಕಲ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಒಳ್ಳೊಳ್ಳೆ ಆಫರ್ ಅಲ್ಲಿ ನಿಮಗೆ ಗಾಡಿಗಳು ಸಿಗ್ತಾ ಇದೆ. ಸ್ವಿಫ್ಟ್ ಡಿಸೈರ್, ಆಪಲ್ ಶೇಪ್, ಸುಮಾರು ಗಾಡಿಗಳು ಸಿಗ್ತಾ ಇದೆ. ಸೊ ಇನ್ನು ಈ ಗಾಡಿ ಡೀಟೇಲ್ಸ್ ನೋಡಿದ್ರೆ 18 ಮಾಡಲು, 3,80,000, ಅದರಲ್ಲೂ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ಗಾಡಿ ಏನಾದ್ರು ಬೇಕು ಅಂತಂದ್ರೆ ಮಿಸ್ ಮಾಡ್ಕೊಬೇಡಿ, ಕಾಂಟ್ಯಾಕ್ಟ್ ಮಾಡಿ ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ ಗಾಡಿ ಸಿಗ್ತಾ ಇದೆ ಸರ್. ಪುಷ್ ಬಟನ್ ಸ್ಟಾರ್ಟ್, 22 ಮಾಡಲು, ಸಿಂಗಲ್ ಓನರ್ ಸರ್. ಇದು ಕಂಪ್ನಿ ಫಿಟೆಡ್ CNG. ಓಕೆ, ಒಂದು 6,80,000, ಒಂಚೂರು ಹೆಚ್ಚು ಕಮ್ಮಿ ಕೊಡೋಣ ಸರ್. 6,80,000ಕ್ಕೆ ZXi. ಹೌದು, ಪೆಟ್ರೋಲ್ CNG. ಹೌದು, ಕಂಪ್ನಿ ಫಿಟೆಡ್ ZXi ಅಲ್ಲಿ 6,80,000 ರೂಪಾಯಿಗೆ ನಿಮಗೆ ಆಪಲ್ ಶೇಪ್ ನ ಗಾಡಿ ಸಿಗ್ತಾ ಇದೆ. ಸೊ ಅದ್ರಲ್ಲಿ ಏನಾದ್ರು ಸ್ವಲ್ಪ ಸ್ಲೈಟ್ಲಿ ಆಗ್ಬೋದಾ ಸರ್? ಖಂಡಿತ ಕೊಡೋಣ ಸರ್. ಓಕೆ, ಅದ್ರಲ್ಲಿ ನಿಮ್ಗೆ ಏನಾದ್ರು ಸ್ವಲ್ಪ ಗಾಡಿ ಇಂಟ್ರೆಸ್ಟ್ ಇಟ್ಟು, ನಿಮ್ಗೆ ಏನಾದ್ರು ತಗೊಳ್ಳೋ ಇಂಟ್ರೆಸ್ಟ್ ಇಟ್ಟು ಬಂದ್ರೆ ಅದ್ರಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ನೋಡಿ, ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ನೀವು ಕೂಡ ಬರ್ಬೋದು ಸರ್. ಹಾಗೆ ಒಂದು ಲೋ ಪ್ರೈಸ್ ಅಲ್ಲಿ ಟಾಟಾ ಜಸ್ಟ್ ಸರ್, ಎಲ್ಲೋ ಬೋರ್ಡ್ ಕೊಡಿ ಸರ್. ಸರ್ 2019 ಮಾಡಲು, ಸೆಕೆಂಡ್ ಓನರ್, 2,80,000, ಒಂಚೂರು ಹೆಚ್ಚು ಕಮ್ಮಿ, ಜಾಸ್ತಿ ಇಲ್ಲ ಸರ್. 2,80,000 ಸ್ವಲ್ಪ ಹೆಚ್ಚು ಕಡಿಮೆ, 18 ಮಾಡಲು. ಹೌದು. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಟಾಟಾದಲ್ಲಿ ಯಾರಾದ್ರೂ ಜಸ್ಟ್ ಹುಡುಕ್ತಾ ಇದ್ರೆ ಎಲ್ಲೋ ಬೋರ್ಡ್ ಅಲ್ಲಿ 2,80,000, ಅದರಲ್ಲೂ ಕೂಡ ಕಡಿಮೆ ಆಗುತ್ತೆ. ಎಲ್ಲಿ ಅಂತಂದ್ರೆ ಮಾರುತಿ ಕಾರ್ಸ್ ಅಲ್ಲಿ ನಂಬರ್ ಇರುತ್ತೆ, ಕಾಂಟ್ಯಾಕ್ಟ್ ಮಾಡಿ ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ 22 ಮಾಡಲ್ ಆಪಲ್ ಶೇಪ್ ಸರ್, VXi 5,30, ಒಂಚೂರು ಹೆಚ್ಚು ಕಮ್ಮಿ ಕೊಡೋಣ. 22 ಮಾಡಲು. ಹೌದು. ಓಕೆ ಸ್ನೇಹಿತರೆ, 5,30,000, ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಪೆಟ್ರೋಲ್ ಗಾಡಿಲಿ ಬೇಕು ಅಂತಂದ್ರೆ ಸೊ ನೋಡಿ, ಕಾಂಟ್ಯಾಕ್ಟ್ ಮಾಡಿ, ನಂಬರ್ ಕೊಟ್ಟಿರ್ತೀನಿ ಸರ್. ಮಾರುತಿ ಸುಜುಕಿ ಎರ್ಟಿಗಾ, ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್. ಕೊಡಿ ಸರ್ ಡೀಟೇಲ್ಸ್. ಸರ್ ಕಂಪನಿ ಫಿಟೆಡ್, 24 ಮಾಡಲು, ಲೈಫ್ ಟೈಮ್ ಟ್ಯಾಕ್ಸ್. ಬೇಕಾದ್ರೆ ಸಿಂಗಲ್ ಓನರ್ ಇದೆ ಸರ್. ನಿಮ್ಗೆ 10,70,000 ಹೇಳ್ತೀವಿ, ಅದರಲ್ಲೂ ಹೆಚ್ಚು ಕಮ್ಮಿ ಕೊಡ್ತೀವಿ. ಹೌದು ಸ್ನೇಹಿತರೆ, ನೋಡ್ತಾ ಇರ್ಬೋದು, 24 ಮಾಡಲು. ಸೊ 10,70,000
10,70,000 ಅದರಲ್ಲೂ ಸ್ಮಾಲ್ ನೆಗೆಷಬಲ್ ಮಾಡೋಣ. 10,70,000 ಅದರಲ್ಲೂ ಕೂಡ ಸ್ಮಾಲ್ ನೆಗೆಷಿಬಲ್ ಆಗುತ್ತೆ. ಪೆಟ್ರೋಲ್ ವಿತ್ CNG ಆಪ್ಷನ್ ಅಲ್ಲಿ ಈ ಗಾಡಿ ನಿಮಗೆ ಸಿಗ್ತಾ ಇದೆ. ಸೊ ಎರಿಟಿಗ ಯಾರಾದ್ರೂ ಒಂದು ಲೇಟೆಸ್ಟ್ ಮಾಡಲ್ ಅಲ್ಲಿ ಗಾಡಿ ಹುಡುಕ್ತಾ ಇದ್ರೆ ಸೊ ಈ ಗಾಡಿನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓನರ್ ಸಿಂಗಲ್ ಓನರ್. ಎಷ್ಟು ಡ್ರೈವನ್ ಆಗಿದೆ? 70 to 80,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಸಿಂಗಲ್ ಓನರ್ ಅಲ್ಲಿ ಗಾಡಿ ನಿಮಗೆ ಸಿಗ್ತಾ ಇದೆ. ರೇಟ್ ಕೂಡ ಸ್ವಲ್ಪ ಕಡಿಮೆ ಆಗುತ್ತೆ. ಇಂಟ್ರೆಸ್ಟ್ ಇದ್ದವರು ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಹಾಗೆ ಇನ್ನೊಂದು ಆಪಲ್ ಶೇಪ್ ಸರ್, ಇದು ಕೂಡ 23 ಮಾಡಲ್ 2S CNG ಕಂಪನಿ ಫಿಟೆಡ್ ಸಿಂಗಲ್ ಓನರ್ ಇದೆ ಸರ್. 4 ಹೊಸ ಟೈರ್ ಇದಾವೆ. ಓಕೆ, ಬಂದ್ಬಿಟ್ಟು ಇದೊಂದು 6,35,000 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 6,35,000 ಸ್ವಲ್ಪ ಹೆಚ್ಚು ಕಡಿಮೆ ಆಗುತ್ತೆ. ಸ್ವಲ್ಪ ಹೆಚ್ಚು ಕಮ್ಮಿ. ಓಕೆ ಸರ್, ಬನ್ನಿ. ಸರ್, ಇದು ಬಜಾಜ್, ಇದು 22 ಮಾಡಲ್, ಇದು ಪೆಟ್ರೋಲ್ ವೇರಿಯಂಟ್. ಇದು ಬರೇ 1 ಲಕ್ಷ ಡೌನ್ ಪೇಮೆಂಟ್ ಇದ್ರೆ ಸಾಕು, ಲೋನ್ ಮಾಡ್ಕೊಡ್ತೀವಿ. ಕೊನೆಗೆ 70,000 ಇದ್ರು ಮಾಡ್ಕೊಡ್ತೀವಿ ಲೋನ್. ಓಕೆ, ಬಂದ್ 4,60 ಹೇಳ್ತೀವಿ, ಒಂಚೂರು ಹೆಚ್ಚು ಕಮ್ಮಿ ಕೊಡ್ತೀವಿ. 4,60,000 ಸ್ವಲ್ಪ ಕಡಿಮೆ. ಫ್ಯೂಲ್ ಯಾವ್ದು ಬರುತ್ತೆ ಸರ್ ಇದಕ್ಕೆ? ಸರ್, ಪೆಟ್ರೋಲ್ ವೇರಿಯಂಟ್. ಪೆಟ್ರೋಲ್ ಇದು CNG ಇದೆಯಾ? CNG ಇಲ್ಲ, ಪ್ಯೂರ್ ಪೆಟ್ರೋಲ್. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಇದು ಕೂಡ ನಿಮಗೆ ಕಡಿಮೆ ರೇಟಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಗಾಡಿಗಳು ಏನಾದ್ರು ಬೇಕಂತಂದ್ರೆ ಸುಮಾರು ನಿಮಗೆ ಆಪಲ್ ಶೇಪ್, ಸ್ವಿಫ್ಟ್ ಡಿಸೈರ್ ಎಲ್ಲ ತರ ಗಾಡಿಗಳು ನಿಮಗೆ ಮಾರುತಿ ಕಾರ್ಸ್ ಅಲ್ಲಿ ಸಿಗುತ್ತೆ. ಸೊ ಗಾಡಿ ಏನಾದ್ರು ನಿಮಗೆ ಎಲ್ಲೋ ಬಡಲ್ ಬೇಕು ಅಂತಂದ್ರೆ ಒಂದ್ಸರಿ ವಿಸಿಟ್ ಮಾಡಿ. ಸರ್, ನಿಮ್ಮ ಮಾರುತಿ ಕಾರ್ ಶೋರೂಮ್ ಬಗ್ಗೆ ಏನ್ ಹೇಳ್ತೀರಿ ಸರ್? ಸರ್, ಬಂದ್ ನೋಡ್ಲಿ ಒಂದ್ಸಲಿ, ಟೆಸ್ಟ್ ಡ್ರೈವ್ ಮಾಡ್ಲಿ. ಸುಮ್ನೆ ಬೇಕಾದ್ರೆ ಬಂದ್ ನೋಡ್ಲಿ ಅವ್ರ ಪಾಡಿಗೆ. ಓಕೆ, ಬಂದ್ ನೋಡಿದ್ರೆ ಅವ್ರು ತಗೊಂಡ್ ಹೋಗ್ತಾರೆ. ನಾವೇನ್ ಟೆಸ್ಟ್ ಡ್ರೈವ್ ಕೊಡಕ್ಕೂ ಏನ್ ಬೇಜಾರೇನಿಲ್ಲ ನಮ್ಗೆ. ನಾವೇ 4 ಜನ ಇದೀವಿ. ಓಕೆ, ಹಂಗಾಗಿ ಏನು ಬೇಜಾರೇನಿಲ್ಲ. ಬಂದ್ ನೋಡ್ಕೊಂಡು ಹೋದ್ರೆ ಸಾಕು. ಅವರು ಬಂದ್ ವಿಸಿಟ್ ಮಾಡೋಗ್ಲಿ ಸರ್, ಸುಮ್ನೆ ವಿಸಿಟ್ ಮಾಡ್ಲಿ. ಓಕೆ ಸ್ನೇಹಿತರೆ, ನೋಡ್ತಾ ಇರ್ಬೋದು, ಯಾರಿಗಾದ್ರು ಎಲ್ಲೋ ಬಡಲ್ ಗಾಡಿ ಬೇಕು ಅಂತಂದ್ರೆ ಸೊ ಒಂದ್ಸರಿ ನೀವು ವಿಸಿಟ್ ಹಾಕಿ, ಅಟ್ಲೀಸ್ಟ್ ಟೆಸ್ಟ್ ಡ್ರೈವ್ ಮಾಡಿ. ನೀವು ಗಾಡಿ ತಗೊಳ್ಳೇಬೇಕು ಅಂತೇನಿಲ್ಲ, ಒಂದ್ಸರಿ ಓಡಿಸ್ ನೋಡಿ. ಖಂಡಿತವಾಗ್ಲೂ ನೀವು ಗಾಡಿನ ಬಿಡಲ್ಲ. ಮತ್ತೆ ಪ್ರೈಸ್ ಕೂಡ ಅದೇ ತರ ಇರುತ್ತೆ. ಸೊ ಬಂದ್ಮೇಲೆ ಏನೋ ಒಂದು ಹೆಚ್ಚು ಕಡಿಮೆ ಮಾಡಿ ಗಾಡಿ ಅಂತ ಕೊಟ್ಟೆ ಕೊಡ್ತಾರೆ. ಸೊ ಯಾವುದಕ್ಕೂ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ನಂಬರ್ಗಳಿರುತ್ತೆ, ಕಾಂಟ್ಯಾಕ್ಟ್ ಮಾಡ್ಕೊಂಡು ಕಾಲ್ ಮಾಡಿ, ಬೇಕಾದ್ರೆ ಕೇಳಿ ವಿಚಾರಿಸಿ. ಸೊ ಬನ್ನಿ ಒಂದ್ಸರಿ ವಿಸಿಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಸೊ ಕೊನೆವರೆಗೂ ವಿಡಿಯೋ ನೋಡಿದ್ದಕ್ಕೆ ತುಂಬಾ ಧನ್ಯವಾದಗಳು. ಇದೇ ತರ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಧನ್ಯವಾದಗಳು, ಶುಭ ದಿನ.